ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಡಾಗ್ ಸತೀಶ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಒಂದು ಶೇರ್ ಸಿನಿಮಾಗೆ ಶುಭಾಶಯ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಏನು ಹೇಳ್ತಾರೆ, ಅವರು ನೆಕ್ಸ್ಟ್ ಪ್ರಾಜೆಕ್ಟ್ ಏನೇನು ಮಾಡ್ತಿದ್ದಾರೆ, ಸಂಪೂರ್ಣ ವಿಚಾರವನ್ನು ತಿಳಿತೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ಒಂದು ಇವಾಗ ಶೇರ್ ಸಿನಿಮಾಗೆ ಶುಭ ಆರೈಕೆ ಮಾಡೋದಕ್ಕೆ ಬಂದಿದ್ದೀರಾ. ಸೊ ಏನು ಹೇಳ್ತೀರಾ, ಹೆಂಗಿತ್ತು ಟ್ರೇಲರ್ ನೋಡಿದ್ರೆ ಹೆಂಗೆ? ಸರ್, ಇದು ನಾನು ಮಹೇಂದ್ರ ಅಂತ, ಅಂದರೆ ನಿಮಗೆಲ್ಲ ಪ್ರಸಿದ್ಧ ಅಂತ ಏನು ಇವಾಗ ನೀವು ಕರಿತಾ ಇದ್ದೀರಾ, ಅವರು ಮಹೇಂದ್ರ ಆಗಿದ್ದರು. ಅವಾಗಿಂದ ನನಗೆ ಪರಿಚಯ. ನೀವೇ ಸ್ಟೇಜ್ ಮೇಲೆ ನೋಡಿದ್ರಿ, ಅವರು ನಮ್ಮ ಹೆಸರು ತೊಗೊಂಡ್ರು. ಅಂದರೆ ಅವರು ಒಂದು ಫಿಲಿಮ್ ಲ್ಯಾಂಡ್ಗೆ ಇಂಟ್ರಡಕ್ಷನ್ಗೆ ಕಾರಣನೇ ನಾನು ಅಂತ ಹೇಳಿದ್ರು. ಅಂದರೆ ಅವ್ರದ್ದು ಋಣ ಅಂತಲೇ ಹೇಳ್ಬೋದು. ಅಂದರೆ ಅವರು ಇನ್ನೂ ಆ ಗ್ರ್ಯಾಟಿಟ್ಯೂಡ್ ಮರ್ತಿಲ್ಲ ಅವರು. ಅಂದರೆ ಅದನ್ನ ಇನ್ನೂ ನೆನೆಸ್ಕೊಂಡು ಸ್ಟೇಜಲ್ಲಿ ಎಲ್ಲರ ಮುಂದೆ ಹೇಳಿದ್ರು. ಅದಕ್ಕೆ ಅವ್ರಿಗೆ ಧನ್ಯವಾದಗಳು. ಆ ಟೈಮಲ್ಲಿ ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಇವತ್ತು ಒಂದು 3 ಪಿಕ್ಚರ್ ಮಾಡಿ ಅದು ಇಷ್ಟು ಸಕ್ಸಸ್ ಆಗಿರೋ ಮೂವಿ, ಅದು ಇಷ್ಟು ಒಳ್ಳೆ ಗುಸ್ಬಂಸೇ ಬಂತು ಅಂತಲೇ ಹೇಳ್ಬೋದು. ಆ ಫೈಟ್ ಸೀನ್ ಆಗಲಿ, ಅದರಲ್ಲಿ ಒಂದು ಗಿಲ್ಲಿ ಕ್ಯಾರೆಕ್ಟರ್ ಆಗಲಿ, ಅವ್ರ ಕಣ್ಣು ಅದು ನೋಡ್ತಾ ಇದ್ರೇ ಒಳ್ಳೆ ಗುಸ್ಬಂಸ್ ಬರ್ತಾಯಿತ್ತು. ಹಳೆ ಲೂಸ್ ಮಾದ ಥರ ನೋಡ್ದಂಗೆ ಆಯಿತು ಆ ಫೀಲಲ್ಲಿ. ಆಮೇಲೆ ಒಂದು ಫೈಟು, ಸ್ಟಂಟು, ಆಮೇಲೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದಿದ್ದಾರೆ. ಇದು 100% ಕ್ಲಿಕ್ ಆಗುತ್ತೆ ಮೂವಿ. ಆಮೇಲೆ ಇದೇ ನೆಕ್ಸ್ಟ್ ಮಂತ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ. ಆಮೇಲೆ ಅವ್ರಿಗೆಲ್ಲ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಇನ್ನೊಂದು ಏನಂತಂದರೆ, ಒಂದು ಕಡೆ ನೀವು ಬಿಗ್ ಬಾಸ್ಗಿನ ಮುಂಚೆನೇ ಸೆಲೆಬ್ರಿಟಿ. ಸೊ ಅದಾದಮೇಲೆ ಡಾಗ್ ಬ್ರೀಡಲ್ಲೇ ನೀವು ಒಂಥರ ಫೇಮಸ್ಸು. ಸೊ ಅದಾದಮೇಲೆ ಇವಾಗ ಬಿಗ್ ಬಾಸಿಂದ ಬಂದಮೇಲೆ ನಿಮ್ಮ ಲೈಫ್ ಯಾವ ಥರ ಇದೆ ಅಂದರೆ, ಕೆಲವು ದಿನಾನೂ ಕೂಡ ಯಾವ್ದಾದ್ರು ಫಂಕ್ಷನ್ ಓಪನಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಹೋಗ್ತಾ ಇದ್ದೀರಾ. ಸೊ ಇವಾಗ ಯಾವ ಥರ ಇದೆ ಅಂತ? ಸರ್, ಬಿಗ್ ಬಾಸ್ಗಿಂತ ಮುಂಚೆ 2.5 ಲಕ್ಷ ಕೊಡ್ತಾಯಿದ್ರು. ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಈಗ ರೇಟೇ ಡೌನ್ ಆಗೋಯ್ತು. ಅಲ್ಲ, ಏನು ಕಾರಣ ಏನು ಅಂತ? ಯಾಕಂದ್ರೆ ಜಾಸ್ತಿ ಆಗಬೇಕಾಯ್ತಲ್ಲ. ಜಾಸ್ತಿ ಆಗಲ್ಲ ಸರ್, ಬಿಗ್ ಬಾಸ್ಗೆ ಹೋದ್ರೆ ರೇಟ್ ಡೌನ್ ಆಗುತ್ತೆ. ಸೊ ಅದೇ ಮಾತಾಡ್ತಾ ಹೇಳ್ತಾ ಇದ್ರಿ ಸರ್ ನೀವು, ಅಂದರೆ ಬಂದಮೇಲೆ ಸ್ವಲ್ಪ ಡೌನ್ ಆಯಿತು ಅನ್ನೋ ಥರ ಹೇಳ್ತಾರೆ. ಏನು ರೀಸನ್ ಅಂತ? ರೀಸನ್ ಹಂಗಲ್ಲ ಸರ್. ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಹೆಸರು ಚೆನ್ನಾಗಿರುತ್ತೆ. ಬಿಗ್ ಬಾಸ್ಗೆ ಹೋದ್ ಬಂದಮೇಲೆ ಹೆಸರು ಹಾಳಾಗುತ್ತೆ. ಅದರಿಂದ ರೇಟ್ ಡೌನ್ ಆಗುತ್ತೆ ಅಷ್ಟೇ. ಅಲ್ಲ, ಏನು ಕೆಲವರಿಗೆ ನೋಡಿದ್ರೆ ಬಿಗ್ ಬಾಸಿಂದ ಬಂದಮೇಲೆ ಸ್ವಲ್ಪ ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು ಜಾಸ್ತಿ ಓಳು ಸರ್, ಎಲ್ಲ ಓಳೋದು. ಅದೆಲ್ಲ ಓಳು ಸರ್, ಹೆಸರು ಹಾಳಾಗೋಗುತ್ತೆ. ಇನ್ನೊಂದು ವಿಚಾರ ಅಂದರೆ, ಸೋಷಿಯಲ್ ಮೀಡಿಯಾ ಎಲ್ಲೇ ನೋಡೋದು ಕೂಡ ನೀವು ಒಂಥರ ಟ್ರೋಲ್ಗೆ ಕಂಟೆಂಟು ಯಾವುದೇ ಆಗಿರ್ಬೋದು, ನಿಮ್ಮ ಡೈಲಾಗ್ ಆಗಿರ್ಬೋದು, ಎಲ್ಲದೂ ಕೂಡ ಕಂಟೆಂಟ್ ಆಗ್ತಿದೆ. ಅಲ್ಲ, ಡೈಲಾಗ್ ಅಂದರೆ ಅದೇ ನ್ಯಾಚುರಲ್ ಡೈಲಾಗೆ ಇವಾಗ ಎಲ್ಲ ಟ್ರೋಲ್ ಕಂಟೆಂಟ್ ಆಗ್ತಿದೆ. ಬರಲ್ಲ, ಇರೋದು ನೇರವಾಗಿ ಮಾತಾಡ್ತೀವಿ. ಅದು ಜನಕ್ಕೆ ಇಷ್ಟ ಆಗಲ್ಲ. ನಮಗೆ ಡ್ರಾ ಮಾಡಕ್ಕೆ ಬರಲ್ಲ ಅಷ್ಟೇ. ಅದೇ ಹೇಳ್ತಾರೆ. ಇಲ್ಲಿರೋ ಮೇಡಮೇ ನೋಡಿ, 4 ಶರ್ಟ್ ಅಂದ್ರು. ಇವ್ರು ನೋಡ್ದಾಗಿಂದ 50 ಶರ್ಟ್ ಹಾಕೊಂಡಿದ್ದೀನಿ. ಶರ್ಟ್ ನೋಡಿದ ತಕ್ಷಣ ಕೇಳಬೇಕು ಅನ್ಕೊಂಡ್ರೆ, ಸ್ವಲ್ಪ ಜಗಮಗ ಕಲರ್ಫುಲ್ ಆಗಿದೆ. ಸೊ ಇದರ ನಿಖರ ಬೆಲೆ ಎಷ್ಟು? 30 ರೂಪಾಯಿ. 30 ರೂಪಾಯಿ ಶರ್ಟ್ ಸಿಗುತ್ತೆ ಸರ್. 3 ಲಕ್ಷ ಅಂದ್ರೂ ನಂಬಲ್ಲ, 30 ರೂಪಾಯಿ ಅಂದ್ರೆ ನಂಬಲ್ಲ. ನಾನೇನ್ ಮಾಡೋಣ ಹೇಳಿ? ನಿಮ್ಗೆ 3 ಲಕ್ಷ ಅಂದ್ರೆ ಆಡ್ಕೊಂಡು ಹೋಗ್ತೀರಾ? ಅಲ್ಲ, ನಾನು ಅದಕ್ಕೆ ಹೇಳ್ತಾ ಇರೋದು, ಎಕ್ಸಾಕ್ಟ್ ಶರ್ಟ್ ಏನಂತ. ಅದನ್ನೇ 30 ರೂಪಾಯಿ ಅಂತ ಹೇಳ್ತಾ ಇಲ್ಲ ಇವಾಗ. ಇದನ್ನ ಯಾಕೆ ನಂಬ್ತಾ ಇಲ್ಲ ನೀವು? 3 ಲಕ್ಷ ಅಂದಾಗ ಆಡ್ಕೊಂಡ್ರಿ ಅಲ್ವಾ? ಈಗ 30 ರೂಪಾಯಿ ಅಂತ ಇನ್ನು ಯಾಕೆ ನಂಬ್ತಾ ಇಲ್ಲ? ಇದು ಮಾರ್ಕೆಟ್ ಮೆಜೆಸ್ಟಿಕಲ್ಲಿ ತಗೊಂಡಿರೋದು. ಯಾವ ಬ್ರ್ಯಾಂಡ್? ಬ್ರ್ಯಾಂಡ್ ಇಲ್ಲ ಸರ್, ಲೋಕಲ್ ಚೋರ್ ಬಜಾರ್. ಅಲ್ಲ ಸರ್, ಅದೇ ನೀವು ಹೇಳೋದು ಕೆಲವು ವಿಚಾರ ಏನಕ್ಕೆ ಈ ತರ ಸ್ವಲ್ಪ ಟ್ರೋಲ್ ಆಗ್ತಿದೆಯಲ್ಲ, ಯಾಕೆ ಅಂತ. ನೀವು ಒರಿಜಿನಲ್ ಹಾಕಿದ್ರು ಕೂಡ, ಒರಿಜಿನಲ್ ಹಾಕಿದ್ರು ಹಂಗೆ ಮಾತಾಡೋರಿಗೆ ಇವಾಗ ಯಾವ ಕ್ವಾಲಿಟಿ ಅವ್ರು ಮಾತಾಡ್ತಾರೆ, ಅವ್ರ ಕ್ವಾಲಿಟಿಗೆ ನಾನು ಇಳಿಬೇಕಾಗತ್ತಲ್ಲ, ಅದಕ್ಕೆ 30 ರೂಪಾಯಿ ಅಂತ ಹೇಳ್ತಾ ಇದ್ದೀನಿ. ಬೇರೆಯವ್ರು ಮಾತಾಡೋರು 1000 ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರ ತರ ಇಳಿಯಕ್ಕಾಗುತ್ತೆ. ಅವ್ರ ತರ ಇಳದೆ 30 ರೂಪಾಯಿ ಹಾಕ ಬಂದಿದ್ದೀನಿ ನೋಡಿ. ಮೇಡಮೇ ಸಾಕ್ಷಿ. ಅವ್ರಿಗೆ ಕೇಳಿ ಬೆಲೆ ಹೇಳ್ತಾರೆ. ಓಕೆ ಸರ್, ಮತ್ತೆ ನೆಕ್ಸ್ಟ್ ನಿಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ ಆಗಿರ್ಬೋದು, ಶೋ ಆಗಿರ್ಬೋದು, ಏನೇನು ಮಾಡ್ತಿದ್ದೀರಾ? ಫಿಲಮ್ ಆಗಿರ್ಬೋದು, ಏನಾದ್ರು ಚಾನ್ಸ್ ಸಿಕ್ಕಿದೆ ಅಂತ? 2 ಪಿಕ್ಚರ್. ಜಾನ್ವಾರ್ ಅನ್ನೋ ಮೂವಿಲಿ ನಾನು ಹೀರೋ ಮಾಡ್ತಾ ಇದ್ದೀನಿ. ಆಮೇಲೆ ಗ್ಲಾಮರಸ್ ದುನಿಯಾ ಅನ್ನೋದ್ರಲ್ಲಿ ನಾನು ಹೀರೋ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಮಗಂದು 2 ಪಿಕ್ಚರ್ ಆಗ್ತಾ ಇದೆ. ಒಂದು ನಂದು ಓನ್ ಪ್ರೊಡಕ್ಷನ್ನು, ನಾನೇ ಡೈರೆಕ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಅದನ್ನ ಇನ್ನೊಂದು ತಿಂಗಳಲ್ಲಿ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ. ಅದು ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದ್ರ ಸ್ಪೆಷಲ್ ಏನಂದರೆ, ಎಲ್ಲರೂ ಮುಹೂರ್ತನ ದೇವಸ್ಥಾನದಲ್ಲಿ ಇಟ್ಕೊಂಡ್ರೆ, ನಾನೊಂದು ದೊಡ್ಡ ಪಬ್ಬಲ್ಲಿ ಇಟ್ಕೊಂಡಿದ್ದೀನಿ. ಅದರದ್ದು ವಿಶೇಷತೆ, ಮುಹೂರ್ತನ ಫಸ್ಟ್ ಟೈಮು ವರ್ಲ್ಡಲ್ಲಿ ಪಬ್ಬಲ್ಲಿ ಇಟ್ಕೊಂಡಿರೋ ಏಕೈಕ ವ್ಯಕ್ತಿ. ಕ್ಯಾಕೂರ್ ಸುಗಿಯವರೆಲ್ಲ ಉಕ್ಕೋಬೋದು. ಅಲ್ಲ, ನಿಮ್ಗೊಂಥರ ಪಬ್ಬು ಸೆಕೆಂಡ್ ಹೋಮ್ ಇದ್ದಂಗೆ. ಸೊ ಎಲ್ಲದು ಆಲ್ಮೋಸ್ಟ್ ಎಲ್ಲ ಪಬ್ಬಲ್ಲೇ ಮಾಡ್ತಿರ್ತಾರೆ. ಏನಂತ, ಏನು ಸ್ಪೆಷಾಲಿಟಿ? ಹಂಗಿಲ್ಲ ಸರ್, ನನಗೆ ಓಸಿಲ್ ಸಿಗುತ್ತೆ ಸರ್. ಅದಕ್ಕೆ ಇಲ್ಲೆಲ್ಲ ನೋಡಿ ಕಾಸು ಕೊಡಬೇಕು. ಊಟಕ್ಕೂ ಕಾಸು, ಎಲ್ಲರಿಗೂ ಕಾಸು. ನಮಗೆಲ್ಲ ಎಲ್ಲೋದ್ರೂ ಫ್ರೀ ಸಿಗುತ್ತೆ ಸರ್. ಒಂದು ಹೇಳಿದ್ರು ಸ್ಟಾರ್ಟಿಂಗಲ್ಲೇ, ನಮ್ಮ ಮಗನ ಇಡೀ ಇಂಡಿಯಾದಲ್ಲೇ ಸೆಕೆಂಡ್ ಹೀರೋ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನೀವು ಕೂಡ ಇಂಡಸ್ಟ್ರಿಯಲ್ಲಿ ಈಗ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ನೀವು ಫಸ್ಟ್ ಹೀರೋ ಆಗ್ಬೇಕಂತಿದ್ದೀರಾ, ಸೆಕೆಂಡ್ ಹೀರೋ ಆಗ್ಬೇಕಂತಿದ್ದೀರಾ? ಸರ್, ನಾನು ಈಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇಲ್ಲ. 25 ವರ್ಷದಿಂದನೇ ಸೆಕೆಂಡ್ ಹೀರೋ ಆಗಿ ದರ್ಶನ್ ಸರ್ ಜೊತೆ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು 3 ಪಿಕ್ಚರ್ ಮಾಡಿದ್ದೀನಿ. ಟೋಟಲ್ 4 ಪಿಕ್ಚರ್ ಮಾಡಿಬಿಟ್ಟು ಸವಾಸ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ನನಗೆ ಬೆಳೆಯೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಅಂದರೆ ಇವಾಗ ನನಗೆ ತಲೆ ಇರೋದ್ರಿಂದ, ನನಗೆ ಲಿಂಕ್ ಇರೋದ್ರಿಂದ ನನಗೀಗ ಒಳ್ಳೆ ಮೂವಿ ಬಂದಿದೆ. ಅದು 2 ಮೂವಿಲಿ ನಾನು ಹೀರೋ ಆಗೇ ಮಾಡ್ತಾಯಿದ್ದೀನಿ. ನಾನು ನಂಬರ್ 2, ನಂಬರ್ 3 ಅಲ್ಲ, ನಂಬರ್ 100 ಆಗೂ ಇರಲ್ಲ ನಾನು. ಅಷ್ಟು ಇದು. ಯಾಕಂದರೆ ನಂದು ನಾನು ಹೊಗಳ್ಕೊಳ್ಳಲ್ಲ. ಆದರೆ ನನ್ನ ಮಗನ್ನ
ಹೇಳ್ತಾ ಇದ್ದೀನಿ ಕೇಳಿ. ನಂಬರ್ 2 ಮಾಡ್ತೀನಿ ಅಂತ ಇದ್ದೆ, ಇವಾಗ ನಂಬರ್ 1 ಮಾಡೋದು. ನಂಬರ್ 1 ಹೀರೋನೇ ಮಾಡೋದು. ಫಸ್ಟ್ ಲ್ಯಾಂಗ್ವೇಜು ಹಿಂದಿ, ಕನ್ನಡ, ತೆಲುಗು, ಮಲಯಾಳಂ, ತಮಿಳ್ 5 ಭಾಷೆಯಲ್ಲಿ ಅವನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಅದು ದೊಡ್ಡ ಬಜೆಟಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಇನ್ನೊಂದು ತಿಂಗಳಲ್ಲೇ ಬರೀ 1.5 ನಿಮಿಷದ್ದು ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀನಿ. ಆ ಟೀಸರ್ ಕ್ವಾಲಿಟಿ ನೋಡೇನೆ ನೀವು ಅವ್ನ ನಂಬರ್ 1ನ 2ನ 3ನ ಅಂತ ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಈ ಥರ ಒಂದು ಒಳ್ಳೆ ಲಾಂಚ್ ಮಾಡೋ ಥರ ಪ್ಲಾನ್. ಒಳ್ಳೆ ಲಾಂಚ್ ಅಲ್ಲ ಸರ್, ನೆಕ್ಸ್ಟ್ ಲೆವೆಲ್ ಲಾಂಚ್ ಸರ್, ನೆಕ್ಸ್ಟ್ ಲೆವೆಲ್. ಇನ್ನೊಂದು ಏನಂತಂದ್ರೆ, ನೀವು ಫೇಮಸ್ ಆಗಿದ್ದೆ ಡಾಗ್ ಬ್ರೀಡಿಂದ ಡಾಗ್ ಸತೀಶ್ ಅಂತ. ಸೊ ಡಾಗ್ಗಳ ಬಗ್ಗೆ ಇವಾಗ ಯಾವ್ದಾದ್ರು ಒಳ್ಳೆ ಕೋಟ್ಯಾಂತರ ರೂಪಾಯಿ ನಾಯಿನ ಮತ್ತೆ ಶೋ ಮಾಡೋ ಇದಿದೆಯಾ, ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಸರ್ ಈಗ 100 ಕೋಟಿ ವರ್ತ್ ಡಾಗ್ದು May 5th ಬರ್ಡೇ, ಅದು ಕರೆಕ್ಟಾಗಿ 1 ಇಯರ್ ಆಗುತ್ತೆ. ಅದ್ರ ವಿಶೇಷತೆ ಏನಂದರೆ, ಅದು ಹುಟ್ಟಕ್ಕಿಂತ ಮುಂಚೆ, ಆ ಜಾತಿ ತೊಗೊಳಕ್ಕಿಂತ ಮುಂಚೆನೇ ಅದನ್ನು ವರ್ಲ್ಡ್ ನ್ಯೂಸಲ್ಲಿ ಬರ್ಸಿದ್ದೆ. ಇವಾಗ May 5th ಅದರದ್ದು ಬರ್ಡೇ, ಅದನ್ನು ಒಂದು ಒಳ್ಳೆ ಪಬ್ಬಲ್ಲಿ ಅದನ್ನು ಬರ್ಡೇ ಮಾಡ್ತಾಯಿದ್ದೀನಿ. ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಕರೆದು ಮಾಡ್ತಾಯಿದ್ದೀನಿ. ಓಕೆ, ಸೊ ನಿಮ್ಮ ಪ್ಲಾನ್ ನಿಮ್ಗಾಗಿರ್ಬೋದು, ನಿಮ್ಮ ಮಗಂಗಾಗಿರ್ಬೋದು, ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಡಾಗ್ ಸತೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.